ಚೆನ್ನಾಗಿದ್ದೀರಾ? ಆರಾಮ? ಓಕೆನಾ? ಇದು ಕರ್ನಾಟಕದ ನಂಬರ್ 1 ರಿಯಾಲಿಟಿ ಶೋ ಸಾರೆಗಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ನಿನ್ನೆ 7 ಜನ ಹಾಡಿದ್ರು, ಇವತ್ತು 6 ಜನ ಹಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಯಾವ್ದು ಇನ್ನೊಂದು ಚೈಲ್ಡ್ ಬಂದ್ಬಿಡಿದ್ಯಪ್ಪ. ಹಲೋ, ಯಾರಿದು ವೈಲ್ಡ್ ಕಾರ್ಡ್ ಎಂಟ್ರಿ? ನಾವು ಹೊಸದಾಗಿ ಬಂದಿದ್ದೀವಿ ಮೇಡಮ್. ಸರಿ, ಹೋಗ್ಲಿ ಬಾಯ್ಲಿ. ಹೇಳ್ರಿ. ಏನೋ ಅಲ್ಲಿ ಕೂತ್ಕೊಂಡಿದ್ದಕ್ಕೆ ಸ್ವಲ್ಪ ನಾನು ಎದ್ರುಕೊಂಡು ನಿಮ್ಗೆ ಆನ್ಸರ್ ಮಾಡಿದೆ. ಇವಾಗ ಹೇಳಿ ನೋಡೋಣ. ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಆಫ್ ಕೋರ್ಸ್. ಫುಲ್ ಟಪೋರಿ. ಫುಲ್ ಆನ್. ಗೊತ್ತಿಲ್ಲ ಗುರು, ನೀವ್ ಕೂತ್ಕೊಂಬ, ಸ್ಟಾರ್ಟ್ ಮಾಡೋಣ ಪ್ರೋಗ್ರಾಮ್. ಸರಿಮ್ಮ, ಹೋಗಮ್ಮ, ಬಾಯ್. ಗೋಲ್ಡು, ಪ್ಯೂರ್ ಗೋಲ್ಡು, ಆದ ನಿನ್ಗೆ ಕ್ಲೀನ್ ಬೋಲ್ಡು. ಚೈಲ್ಡು ಬೇಕಾ ಚೈಲ್ಡು, ನನ್ನ ಲೈಫ್ ನಿನಗೆ ಸೋಲ್ಡು. ಎವ್ರಿಬಾಡಿ ರಾಕ್ ಟು ದ ಬೀಟ್. ಓಕೆ, ದಿಂತಿನಾಕನ ದಿದಿತಾ ದಿದಿಂತಾಕಿಟ 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 ದಿದಿತಾ ದಿದಿಂತ 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 ದಿದಿಂದ ದಿಂದ 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 ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್ ಟಪೋರಿ. ಏನ್ ಮಾಡ್ಕೊಂಡ್ರು ಟಪೋರಿ ತರ ಕಾಣಿಸಲ್ಲ ಅಂತ ಹೇಳಿದ್ರು. ಏನೇನೋ ಮಾಡ್ಕೊಂಡಿದೀನಿ ನೋಡಿ, ಅದಕ್ಕೆ ಕೈಗೆ ಫ್ರಾಕ್ಚರ್ ಮಾಡ್ಕೊಂಡಿದೀನಿ, ಕಾಲಿಗೆ ಫ್ರಾಕ್ಚರ್ ಆಗಿದೆ. ಶುರು ಮಾಡೋಣವೇ? ಪ್ಲೀಸ್. ಓಕೆ ಬಾಸ್. ಥ್ಯಾಂಕ್ ಯು. ಇವತ್ತು ನೆನ್ನೆ ಈ ವಾರ ಫುಲ್ ಬಿಂದಾಸ್ ಆಗಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಡಿಫ್ರೆಂಟ್ ಆಗಿರ್ಬೇಕು ಅಂತಾನು ಡಿಸೈಡ್ ಮಾಡ್ಬಿಟ್ಟಿದೀವಿ. ಸೂಪರ್ಗೆ ಇನ್ನೊಂದು ಹೊಸ ಪದ ಹಾಕ್ಬಿಟ್ಟಿದೀವಿ, ಡಬ್ಬಾ ಅಂತ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರಲ್ಲ, ಇಬ್ರು ಗೆಸ್ಟ್ ಒಟ್ಟೊಟ್ಟಿಗೆ ಬಂದಿದ್ದಾರೆ. ಇವರು ನಮ್ಮ ರ್ಯಾಂಬೋ ಚಿತ್ರದ ಹೀರೋ ಅಂಡ್ ರ್ಯಾಂಬೋ ಚಿತ್ರದ ಕೋ ಡೈರೆಕ್ಟರ್ ಶರಣ್ ಅಂಡ್ ತರುಣ್. ನೀವಿಬ್ರು ಬರ್ತೀರಾ ಅಂತೇನು ಹೇಳಿದೆ, ಅದಕ್ಕೆ ಹಿಂಗ್ ಬಂದ್ರಿ ಗೊತ್ತಾಗ್ಲಿಲ್ಲ. ಆಕ್ಚುಲಿ ನೀವು ಇಂಟ್ರೊಡ್ಯೂಸ್ ಮಾಡಿದ ತರ ಹಂಗಿತ್ತು. ಬಾಕ್ಸಿಂಗ್ ರಿಂಗಿಗೆ ಒಳಗಡೆ ಬಾಕ್ಸರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ದಂಗಿತ್ತು ಅನ್ನೋ ತರದಲ್ಲಿ ವೆಲ್ಕಮ್ ಇತ್ತಲ್ಲ, ನಮಗೂ ಅದೇ ಜೋಶ್ ಬಂದ್ಬಿಡ್ತು, ಬಾಕ್ಸಿಂಗ್ ತರನೇ ಬಂದ್ಬೋಣ ಅಂತ ಹೇಳಿ ಅಂತ. ಸದ್ಯ ಬರೀ ಬಂದ್ರಲ್ಲ, ಹೊಡೆದಾಕ್ಬಿಡ್ತೀರಾ ಅನ್ಕೊಂಡಿದ್ದೆ. ಸೊ ರ್ಯಾಂಬೋ, ಹೆಲೋ, ವೆಲ್ಕಮ್ ಟು ದಿ ಶೋ. ಚೆನ್ನಾಗಿದ್ಯಾ? ಕೆಳಗಡೆ ಹಾಕೊಂಡೇ ಇಲ್ಲ ರೀ, ಇದೇ ಫ್ಯಾಷನ್. ಏನು ಫುಲ್ ಕನ್ಫ್ಯೂಷನ್ ಅಪ್ಪ. ಮನೆ ತನಕ ಬಾರೆ, ಮನೆ ತನಕ ಹೊಡಿತೀನಿ ಡಬ್ಬು ಕೊನೆ ತನಕ. ಇವರು ಕೋ ಡೈರೆಕ್ಟರ್, ಇವರು ಹೀರೋ. ನನಗೆ ನಂಬಕ್ಕಾಗ್ತಾ ಇಲ್ಲ ನೋಡಿ, ಕರೆಕ್ಟ್ ಹೈಟ್ ಬರೀ ಹಿಂಗಿದೆ. ನಾನು ಹೀರೋ ಅಂತಂದ್ರೆ ನನಗೆ ನಂಬಿಕೆ ಬರ್ತಾ ಇಲ್ಲ. ನಿಂತ್ಕೊಂಡ್ರೆ ಮ್ಯಾಚ್ ಆಗುತ್ತೆ. ನಾನಿದ್ದೀನಿ ನಿಮ್ ಜೊತೆನಲ್ಲಿ 5 ಅಡಿ ಮೇಲೆ 0 ಅಂಗ್ಲ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ತಪಾಂಗುಚಿ ರೌಂಡ್ ಅಲ್ಲಿ ಫಸ್ಟ್ ಯಾರು ಗೊತ್ತಾ ತರುಣ್ ಬರ್ತಾ ಇರೋದು? ಇವನನ್ನ ನಾವು ಮಶ್ರೂಮ್ ಕೃಷ್ಣ ಅಂತ ಹೆಸರಿಟ್ಬಿಟ್ಟಿದೀವಿ. ಇವನಿಗೆ ಏನು ಹೈ ಜಂಪ್ ಹೆಂಗಿತ್ತು? ಚೆನ್ನಾಗಿತ್ತಲ್ಲ. ಹೇರ್ ಸ್ಟೈಲ್ ನೋಡಿದ್ರ ಯಾವಾಗ್ಲೂ ನೀವು ಮಶ್ರೂಮ್ ಅಂತೀರಾ, ಇವತ್ತು ಸ್ಪೈಕ್ ಮಶ್ರೂಮ್ ಆಗ್ಬಿಟ್ಟಿದೆ. ಗೆಟ್ ರೆಡಿ, ನಾನು ಬರ್ತಾ ಇದ್ದೀನಿ ಪರ್ಫಾರ್ಮ್ ಮಾಡಕ್ಕೆ. ಮಲ್ಲೆ ಧಿಂಕೆ ಮಾರಿನ ನೀ ಧಿಂಕೆ ಮಾರಿನ ನೀ ಧಿಂಕೆ ಮಾರಿನ ನೀ ಧಿಂಕೆ ಧಿಂಕೆ ಮಾರಿನ. ಮುದ್ದು ಮಲ್ಲೆ
ಹಾಡ್ದಿ ಕೇಳೋಣ? ಕೇಳಿ ಕೇಳ? ಯಾರನ್ನ ಕೇಳ? 4 ಜನ ಇದಾರಪ್ಪ. ಸೌಮ್ಯ ಮ್ಯಾಮ್. ಅವ್ರನ್ನ ನೋಡ್ಕೊಂಡು ಜಿಂಕೆ ಮರಿ ಅಂದ್ಯಾ ನೀನು? ಜಿಂಕೆ ಮರಿ ಅಂತ ಇದ್ರೆ ಅವ್ರು ಫುಲ್ ಖುಷಿ ಖುಷಿಯಾಗಿ ಕುಣಿತಾ ಇದ್ರು ಅಲ್ಲಿ. ನನ್ನ ತೋರಿಸಿದ್ರೆ ಕೋತಿ ಮರಿನ ಅಂತಿದ್ರು. ಜಿಂಕೆ ಮರಿನ ಅಂತ ಕರೆಕ್ಟಾಗಿ ತೋರಿಸಿದ. ಜಿಂಕೆ ಮರಿ ಅಂತ ನೀವು ತಪ್ಪಾಗಿ ಹೇಳಿದ್ರಿ. ಅದು ಜಿಂಕೆ ಮರಿ. ಹೆಂಗೋದು? ಜಿಂಕೆ ಮರಿನ. ಏನ್ ಚೆನ್ನಾಗ್ ಹಾಡ್ದಿಯೋ ನೀನು ಮಶ್ರೂಮ್. ಸೂಪರ್ ಆಗಿತ್ತು ಕಣೋ. ಥ್ಯಾಂಕ್ ಯು ಮ್ಯಾಮ್. ಒಂಚೂರ್ ಸಾಳ ಆಚೆ ಈಚೆ ಹೋಗ್ತಾ ಇತ್ತು, ಅದ್ ಬಿಟ್ರೆ ಸಕ್ಕತ್ ಮಜಾ ಬಂತು ಕಣೋ. ಸೂಪರ್ ಡಬ್ಬ. ಥ್ಯಾಂಕ್ ಯು ಮ್ಯಾಮ್. ಅಂದ್ರೆ ತಕ್ಷಣ ಇವ್ರಿಬ್ರು ಶಾಕ್ ಆಗ್ಬಿಟ್ರು. ಏನೋ ಎಷ್ಟು ಕ್ಯೂಟ್ ಆಗಿ ಮಾಡ್ತೀಯಾ, ಸಖತ್ ಡಬ್ಬಾ ಪರ್ಫಾರ್ಮೆನ್ಸ್. ವಿಜಯ್, ಜಿಂಕೆ ಮರಿನ ಅಂತ ಕರಡಿ ಮರಿ ತರ ಡ್ರೆಸ್ ಹಾಕೊಂಡ್ ಬಂದಿದ್ಯಾ? ನಾವು ನಿನ್ ಬೇರೆ ಬೇರೆ ಹಾಡುಗಳೆಲ್ಲ ಕೇಳಿದೀವಲ್ವಾ, ಅದಕ್ಕೆ ನೀನ್ ಈ ರೀತಿ ಹಾಡುಗಳನ್ನ ಹಾಡ್ತೀಯೋ ಇಲ್ವೋ ಅಂತ ಡೌಟ್ ಇರುತ್ತೆ. ಆದ್ರೆ ಅಷ್ಟು ಸಕ್ಕತ್ತಾಗಿ ಹಾಡ್ದೆ. ಥ್ಯಾಂಕ್ ಯು ಸರ್. ಝೂನಲ್ಲಿ ನೀ ಬೋನಲ್ಲಿ ಇದ್ಯೋ, ಜಿಂಕೆ ಬೋನಲ್ಲಿ ಇತ್ತು ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಹಾಡ್ದೆ ನೀನು. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್ ಡಬ್ಬಾ, ಸೂಪರ್ ಡಬ್ಬಾ ಕಣ. ನೀನು ಆಡಿದ್ದು. ಅಯ್ಯೋ ಕರಣ್, ಗೆಟಪ್ ಸೂಪರ್ ಕಣಪ್ಪ. ಎಕ್ಸ್ಟ್ರಾರ್ಡಿನರಿ ಗೆಟಪ್. ನಾನು ಯಾವ್ದಾದ್ರು ಸಿನಿಮಾದಲ್ಲಿ ಯೂಸ್ ಮಾಡ್ಬೇಕು ಅಂತಿದ್ದೀನಿ. ಕಾಪಿ ರೈಟ್ಸ್ ಮಾತ್ರ ನೀನು ಕೊಡಲ್ಲ. ತುಂಬಾ ಎಂಜಾಯ್ ಮಾಡಿದೆ ಸಾಂಗ್ನ ಪೂರ್ತಿ. ಆಲ್ ದಿ ಬೆಸ್ಟ್ ಯು, ಗಾಡ್ ಬ್ಲೆಸ್ ಯು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು. ತರುಣ್, ಜಿಂಕೆ ಮರಿ ಹಾಡ್ಗೆ ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ಅಂತ ನನಗ್ ಗೊತ್ತು, ಬಾಕಿಯವ್ರಿಗೆಲ್ಲ ಇಲ್ಲಿರೋರ್ಗೆ ಗೊತ್ತಿಲ್ಲ. ನೀವು ಬನ್ನಿ. ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ತಿಲ್ಲ. ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ತಿಲ್ಲ. ನೋಡ್ತಾಳವಳು ನನ್ನೇ ಕಾಡ್ತಾಳವಳು, ನೋಡ್ತಾಳವಳು ನನ್ನೇ ಕಾಡ್ತಾಳವಳು. ಜಿಂಕೆ ಮರಿನಾ, ನೀ ಜಿಂಕೆ ಮರಿನಾ, ನೀ ಜಿಂಕೆ ಮರಿನಾ, ನೀ ಜಿಂಕೆ ಮರಿನಾ. ಇವತ್ತಿನ ಎಪಿಸೋಡ್ ಅಲ್ಲಿ ಸೌಮ್ಯ ಅವರು ನಿಮ್ಮೆಲ್ಲ ಸ್ಕೋರ್ಸ್ ಹೇಳ್ತಾರೆ, ವಿಜಯ್ ಪ್ರಕಾಶ್ ಮಾರ್ಕ್ಸ್ ನ ಡಬ್ಬಾದೊಳಗೆ ಹಾಕ್ತಾರೆ. ಓಕೆ, ಸೌಮ್ಯ ಸ್ಕೋರ್ 9. ವಿಜಯ್ ಹಾಕ್ಬಿಟ್ಟೆ. ನೆಕ್ಸ್ಟ್ ಬರ್ತಾ ಇರೋರು ಶರಣ್. ಇವನು ನಮ್ಮ ಸರಿಗಮಪ ಲಿಟಲ್ ಚಾಂಪ್ಸ್ ವೇದಿಕೆಯ ರ್ಯಾಂಬೋ. ಸಾಮ್ರಾಟ್ ಬಾರಪ್ಪ. ವೀಕ್ಷಕರೇ, ಇವತ್ತು ನಮಗೆ ಟಪಾಂಗುಚ್ಚಿ ರೌಂಡ್ ಇದೆ. ಟಪಾಂಗುಚ್ಚಿ ಅಂದ್ರೆ ಏನಪ್ಪ ಅವ್ರುಗಳು ಏನೋ ಕಟ್ಕೊಂಡು ಏನೇನೋ ಶೂಸ್ಗಳು ಹಾಕ್ಕೊಂಡಿದ್ದಾರೆ. ನಿಜವಾದ ಟಪಾಂಗುಚ್ಚಿ ಯಾರಿಗೆ ಗೊತ್ತಾ? ಇದು ಟಪಾಂಗುಚ್ಚಿ ನೋಡಿ. ಫುಲ್ ಅರ್ಕಲ್ ಪರ್ಕಲ್ ಪ್ಯಾಂಟು, ಸ್ಕಾರ್ಫು. ಇದು ನೋಡಮ್ಮ, ಇದು ಹಂಗೆ ಇದು ನೋಡಿದ್ದು ಹೆಂಗಿದೆ ಇದು ನೋಡಿ. ಇದು ನಮ್ಮ ದರ್ಶನ್ದು ಸ್ಟೈಲ್. ಇದು ಏನು ಅನ್ಕೊಂಡಿದ್ದೀರಾ? ಮಚ್ಚಲ್ಲಿ ಬಿದ್ದರೆ ಒಂದೇ ಆಟೋ, ಲವಲ್ಲಿ ಬಿದ್ದರೆ goes a doubt. Yeah. Anlu adina, anlu idina, amate, amate. Lips kotlu adina, chips kotlu idina, amate, amate. ನಾನು ಸುಮ್ಮನೆ ನಿಂತಿದ್ದೆ, ಎದುರಿಗೆ ಬಂದ್ಬಿಟ್ಲು. ನನ್ನ ಗುಂಡಿ ಬಿಚ್ಚಿದ್ದು ಹೃದಯ ಕದ್ಬಿಟ್ಲು. ಓ ಮೈ ಲಾರ್ಡ್, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ. ಓ ಅನ್ಲು ಆ ದಿನ, ಓಹೋ ಅನ್ಲು ಈ ದಿನ, ಅಮ್ಮಟೆ ಅಮ್ಮಟೆ. ಓಡ್ ಬಂದ್ಲು ಆ ದಿನ, ಓಡೋಗ್ಬಿಟ್ಲು ಈ ದಿನ, ಅಮ್ಮಟೆ ಅಮ್ಮಟೆ. ಕನ್ಫ್ಯೂಸ್ ಆಗೋ ಕಲರ್ ಕನ್ಸು ಹುಡುಗಿ ಒಬ್ಳನೆ, ಹೆಸರು ಇಡಕ್ಕಾಗದೆ ಇರೋ ಸ್ವೀಟು ಇವಳನೆ. ಕ್ಯಾಲೆಂಡ್ರಲ್ಲಿ ಇಲ್ದೆ ಇರೋ ತಾರೀಖ್ ಇವಳನೆ. ಸೊನ್ನೆಗಿಂತ ಮೋಸ ಅವಳ ಸ್ಮೈಲು ಒಂದೇನೆ. ಸ್ಮೈಲ್ ಅನ್ನು ಕೊಟ್ಟಳು, ಹಾರ್ಟ್ ಅನ್ನು ಕದ್ದಳು, ಪ್ರೀತಿಸಿ ಬಿಟ್ಟಳು, ಪ್ರೀತಿಸಿ ಬಿಟ್ಟೆನು. ಅಮ್ಮಾಟೆ ಅಮ್ಮಾಟೆ, ಲವ್ ಇಸ್ ಬ್ಲೈಂಡ್ ಅಮ್ಮಾಟೆ ಅಮ್ಮಾಟೆ ಅಮ್ಮಾಟೆ, ಮೈ ಲವ್ ಇಸ್ ಗಾನ್ ಅಮ್ಮಾಟೆ. ಈ ಪ್ರಪಂಚದಲ್ಲಿ ಸಕ್ಸಸ್ಫುಲ್ ಲವ್ ಸ್ಟೋರಿ ಇರೋದು ಶ್ರೀಕೃಷ್ಣ ಪರಮಾತ್ಮಂದು ಮಾತ್ರ. ಅವರು ಬರ್ದಿರೋ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಓಡ್ ಬಂದ್ಲು ಆ ದಿನ, ಓಡೋಗ್ಬಿಟ್ಲು ಈ ದಿನ, ಅಮ್ಮಾಟೆ ಅಮ್ಮಾಟೆ. ಮಚ್ಚಲ್ ಬಿದ್ರೆ ಒಂದೇ ಏಟು, ಪ್ರೀತಿಲ್ ಬಿಟ್ರೆ ಬದುಕೋದೇ ಬಿಟ್ಟು.
ಸಾಮ್ರಾಟ್, ಎಸ್ ಸರ್. ಅದ್ ಯಾಕೆ ಜೀನ್ಸ್ ಎಲ್ಲ ಅಷ್ಟು ತೂತು? ಅಲ್ಲ, ಆಚೆ ಕೂತ್ಕೊಂಡು ಹರ್ಕೋತಿದ್ದ ಹಾಡಗ್ ಮುಂಚೆ. ಈ ಹಾಡ್ಗೊಂದು ಆಟಿಟ್ಯೂಡ್ ಬೇಕು. ಆ ಆಟಿಟ್ಯೂಡ್ ಎಲ್ಲೋ ಕೆಲವು ಕಡೆ ಮಿಸ್ ಹೊಡಿತು. ನೀನು ತುಂಬಾ ಒಳ್ಳೆ ಹುಡುಗನ್ ತರ ಹಾಡ್ದೆ ಇದು. ನಂತರ ಹಾಡು. ಅಂದು ಆ ದಿನ ಈ ದಿನ ಆ ಅಮ್ಮಾಟೆ ಆ ಅಮ್ಮಾಟೆ ಅಂತ ನೀನ್ ಹೇಳಿದ ಹೆಂಗ ಹೇಳ್ತಿದ್ದ? ಅಂದ್ಲು ಆ ದಿನ ಈ ಆ ದಿನ ಅಂತ. ಅಂದ್ರೆ ಅದು ತುಂಬಾ ಒಳ್ಳೆ ಹುಡುಗನ್ ತರ ಹಾಡ್ತಾ ಇದೆ, ಆಯ್ತಾ? ಅದೊಂದ್ ಸ್ವಲ್ಪ ಡೌನ್ ಮಾರ್ಕೆಟ್ ಆಗಿ ಹಾಡ್ಬೇಕು. ಶ್ಯೂರ್ ಮ್ಯಾಮ್. ಮತ್ತೆ ಆ ಡೈಲಾಗ್ಸ್ ಏನಿದೆ, ನೀನೇನ್ ಹೇಳ್ದೆ, ಪಂಚ್ಬೇಕಿತ್ತು ಅದ್ರಲ್ಲಿ ಇನ್ನೂ ಸ್ವಲ್ಪ. ಬಟ್ ಅದರ್ವೈಸ್ ಯು ಆರ್ ಎ ಫ್ಯಾಂಟಾಸ್ಟಿಕ್ ಸಿಂಗರ್. Thank you very much, sir. ನೋ Thank you. ಡೌಟ್ ಅಬೌಟ್ ಇಟ್. ಶರಣ್ ಮೈಕ್ ಇಟ್ಕೊಂಡು ರೆಡಿ ಆಗಿದ್ದೀರಾ, ಹೇಳ್ಬಿಡಿ ನೀವು. ಪಾಪ ಹುಡುಗ ತುಂಬಾ ಸೌಮ್ಯವಾಗಿ ನೋಡಿ, ಪಾಪ ಅವ್ನು ನೋಡಿದ್ರೆ ತುಂಬಾ ಇನ್ನೋಸೆನ್ಸ್, ತುಂಬಾ ತುಂಬಾ ಸೌಮ್ಯ ಸೌಮ್ಯವಾಗಿದ್ದಾನೆ. ಇವ್ನಾ? ಅಲ್ಲ ನೋಡಿ ಅಲ್ಲಿ ಪಾಪ ಅವ್ನು ಗೊತ್ತಾಗುತ್ತೆ ಇನ್ನೋಸೆನ್ಸ್ ಆ ಮುಖದಲ್ಲಿ. ಖಂಡಿತ ಇಲ್ಲ, ಅವರು ಟೆಕ್ನಿಕಲ್ ಹೋಗ್ಬೇಡಿ ನೀವು. ಅಲ್ಲ, ಅವರು ಹಿಂಗೆ ಇನ್ನೊಂದ್ಸತಿ ಕಣ್ಮಿಟಿಕ್ಸ್ ಬಹಳ ಚೆನ್ನಾಗಿ. ಅಲ್ಲ, ಅವರು ಟೆಕ್ನಿಕಲಿ. ತರುಣ್, ನೀನು ನೋಡ್ತಾ ಇದ್ರೆ ಒಂದು 15 ವರ್ಷದ ಹಿಂದೆ ಕೋಮಲ್ ಸರ್ ನೋಡಿ ಜ್ಞಾಪಕ ಬರ್ತಾ ಇದೆ ನನಗೆ. ಸಿಂಗಿಂಗ್ ಅವ್ರು ಬಿಟ್ಟಿದ್ದು, ಅವ್ರು ಹೇಳ್ತಾರೆ ನಿನಗೆ ಒಳ್ಳೆ ಆಕ್ಟರ್ ಅಂತ ಖಂಡಿತ ಆಗ್ತೀಯಾ, ಅದಕ್ಕೆ ಟ್ರೈ ಮಾಡಿ ನೋಡಿ ನೀನು. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ನಾವ್ ಇವನ್ನ ಆಡ ಕರ್ಕೊಂಡ್ ಬಂದ್ಬಿಟ್ಟಿದೀವಿ, ನೀವು ಒಂದು ಡೈರೆಕ್ಷನ್ ತಪ್ಪಿಸ್ತಾ ಇದ್ದೀರಲ್ಲಪ್ಪ ಡೈರೆಕ್ಟ್ರೆ. ನಮ್ಮ ಹೊಟ್ಟೆ ಪಾಡಿಗೆ ಇನ್ನೊಬ್ರು. ಅಷ್ಟರಲ್ಲೇ ಓಕೆ, ಸೀರಿಯಸ್. ಸ್ಕೋರ್ ನಾನೀಗ ಕೊಡ್ತಾ ಇರೋ ಮಾರ್ಕ್ಸ್ಗೆ ಒಂದ್ ಅರ್ಧ ಸೇರಿಸ್ಕೊಂಡ್ಬಿಡು. ಶ್ಯೂರ್ ಮ್ಯಾಮ್. ಥ್ಯಾಂಕ್ ಯು. 8-2. ವಿಜಯ್, ನಿಮ್ ಸ್ಕೋರ್ ಡಬ್ಬದೊಳಗೆ ಹೋಯ್ತು. ಸಾಮ್ರಾಟ್ ಆಯ್ತು. ನೆಕ್ಸ್ಟ್ ಯಾರಪ್ಪ ಟಬೋರಿಗಳಲ್ಲಿ? ಹೂಸ್ ಇನ್ ದ ಕ್ಯೂ? ಬಾಮ್ಮ ರಮ್ಯಾ. ಏನ್ ಗೊತ್ತಾಯ್ತು? ಟಪ್ಪಂಗುಚ್ಚಿ ಸ್ಟೈಲು. ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ, ಕಣ್ಣಿನಲ್ಲೇ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ. ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ, ಕಣ್ಣಿನಲ್ಲೇ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ. ಸುಡ್ತಾಳಲ್ಲಪ್ಪೋ ಸುಡ್ತಾಳಲ್ಲಪ್ಪೋ, ಹಸಿನಲ್ಲೇ ಹಸಿನಲ್ಲೇ ಸುಡ್ತಾಳಲ್ಲಪ್ಪೋ. ಚಾಕು ಚೂರಿ ಹಾಕದೇನೆ ಚುಚ್ಚುತ್ತಾಳಲ್ಲೋ, ಮಚ್ಚು ಗಿಚ್ಚು ಇಲ್ಲದೇನೆ ಕೊಚ್ಚುತ್ತಾಳಲ್ಲೋ. ಅರೆ ಆಟ ಆಡೋಕೆ ಬಂದೋಳು ಈಗ ಪಾಠ ಮಾಡ್ಯಾಳಪ್ಪೋ. ಅರೆ ಆಟ ಆಡೋಕೆ ಬಂದೋಳು ಈಗ ಪಾಠ ಮಾಡ್ಯಾಳಪ್ಪೋ. ಹೊಯ್ ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ, ಕಣ್ಣಿನಲ್ಲೇ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ. ಸುಡ್ತಾಳಲ್ಲಪ್ಪೋ ಸುಡ್ತಾಳಲ್ಲಪ್ಪೋ, ಐಸಿನಲ್ಲೇ ಐಸಿನಲ್ಲೇ ಸುಡ್ತಾಳಲ್ಲಪ್ಪೋ. ಈ ಮುದ್ದು ಮುದ್ದು ಸುಂದರಿ ಮುತ್ತಿನಂತ ಮೈಸರಿ, ಎದ್ದು ಸುಗು ಚೋಕರಿ ಅಕ್ಕ ಮಕ್ಕ ಚಂದರಿ, ಬರೋಬರಿ ಏಜುರಿ ನಂಗೆ ಬಹಳ ಇಷ್ಟ ರೀ. ಎರಬಿರಿ ಸೊಕ್ಕುರಿ ಹಂಗೂ ನಂಗೆ ಬೇಕುರಿ, ಇವಳೆ ಕಣೋ ನನ್ ಚಂದಿರ ಚಕೋರಿ. ಈ ರಾಧೆಗೆ ನಾನೇ ಮುರಾರಿ, ಇವಳೆ ಕಣೋ ನನ್ ಚಂದಿರ ಚಕೋರಿ. ಈ ರಾಧೆಗೆ ನಾನೇ ಮುರಾರಿ. ವಾರೇ ವಯ್ಯಾರಿ ಈ ನನ್ನ ಪೋರಿ ಚೋರಿ ಮಾಡ್ತಾಳಪ್ಪೋ. ಅರೆ ವಾರೇ ವಯ್ಯಾರಿ ಈ ನನ್ನ ಪೋರಿ ಚೋರಿ ಮಾಡ್ತಾಳಪ್ಪೋ. ಹೊಯ್ ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ, ಕಣ್ಣಿನಲ್ಲೇ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ. ಸುಡ್ತಾಳಲ್ಲಪ್ಪೋ ಸುಡ್ತಾಳಲ್ಲಪ್ಪೋ, ಐಸಿನಲ್ಲೇ ಐಸಿನಲ್ಲೇ ಸುಡ್ತಾಳಲ್ಲಪ್ಪೋ. ಚಾಕು ಚೂರಿ ಹಾಕದೇನೆ ಚುಚ್ಚುತ್ತಾಳಲ್ಲೋ, ಮಚ್ಚು ಕಿಚ್ಚು ಇಲ್ಲದೇನೆ ಕೊಚ್ಚುತ್ತಾಳಲ್ಲೋ. ಅರೆ ಆಟ ಆಡೋಕೆ ಬಂದೋಳು ಈಗ ಪಾಠ ಮಾಡ್ಯಾಳಪ್ಪೋ. ಅರೆ ಆಟ ಆಡೋಕೆ ಬಂದೋಳು ಈಗ ಪಾಠ ಮಾಡ್ಯಾಳಪ್ಪೋ. I like it, I like it. ಐ ಲೈಕ್ ಇಟ್. ಮಧ್ಯದಲ್ಲಿ ಒಂದೊಂಚೂರು ಅದು ಪೋ ಹಾಡುವಾಗ ಒಂಚೂರು ಶಾರ್ಪ್ ಆಗ್ತಾ ಇತ್ತು. ಆಟಿಟ್ಯೂಡ್ ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದಾಗಿತ್ತು, ಬಟ್ ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳಲ್ಲ, ಯಾಕಂದ್ರೆ ಇಟ್ಸ್ ಅ ಮೇಲ್ ಸಾಂಗ್. ಸೊ ಅದನ್ನ ರೆಪ್ಲಿಕೇಟ್ ಮಾಡೋದೇ ಕಷ್ಟ. ಅದನ್ನ ಚೆನ್ನಾಗಿ ಮಾಡಿದ್ಯಾ, ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಅಲ್ಲ, ಅವ್ರ ಆಟಿಟ್ಯೂಡ್ ಅಂದಾಗ ಶರಣ್ ತಡ್ಕೊಳಕ್ ಆಗ್ತಿರೋ ನಗು ಬರ್ತಾ ಇದೆ. ಕೊಬ್ಬು ಅಂತ ಎಲ್ರಿಗೂ ಮತ್ತೆ ಹೇಳ್ತಿದ್ದಾರೆ. ಆಟಿಟ್ಯೂಡ್. ನಮಗೆ ಯೂಶಲಿ ಆ ಥರದ್ದೊಂದು ನಮ್ಮಲ್ಲಿ ಆಟಿಟ್ಯೂಡ್ ಜಾಸ್ತಿ ರೀ ಇವನಿಗೆ ಅಂತಾರೆ, ಬಟ್ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. ಆಲ್ ದಿ ಬೆಸ್ಟ್ ಅಮ್ಮ, ನಿಮಗೆ ಒಳ್ಳೇದಾಗ್ಲಿ. Thank you, sir.
ವಿಜಯ್, ನಿಮ್ಮನ್ನ ಎಷ್ಟ್ರ ಮಟ್ಟಿಗೆ ಇವಳು ಮರ್ಡರ್ ಮಾಡಿದಳಪ್ಪ? ಇಲ್ಲ, ನನ್ನ ಮರ್ಡರ್ ಮಾಡೋದ್ರಲ್ಲಿ ಅವಳು ಕೊಚ್ಚೋದು ಗಿಚ್ಚೋದ್ರೊಳಗೆ ಕರೆಕ್ಟ್ ಆಕ್ಷನ್ ಮಾಡ್ತಿದ್ಲು. ಬಹಳ ಡಬ್ಬಾ ತರ ಆಡ್ದೆ ನೀನು. ಏನು ಡಬ್ಬಾ ತರ ಆಡ್ದೆ. ಚರಣ ಅಂತೂ ದೊಡ್ಡ ಡಬ್ಬ, ಪಲ್ಲವಿನೂ ಅಷ್ಟೇ ಇನ್ನೂ ಡಬ್ಬ. ನಿಂಗೆ ಒಳ್ಳೆ ಡಬ್ಬಾ ಮಾರ್ಕ್ಸ್ ಸಿಗ್ಬಿಡೋದು, ಎದುರ್ಕಬೇಡ. ಸೂಪರ್ ಸೂಪರ್. ದ ಗ್ರೇಟ್ ಡಬ್ಬಾ ಡೈರೆಕ್ಟರ್ ಹೇಳಿ. ಏನಪ್ಪ ಡಬ್ಬಾ ಡೈರೆಕ್ಟರ್. ಡಬ್ಬಾ ಅಂದ್ರೆ ಸೂಪರ್ ಲೆಟಿವ್ ಅದು. ರಮ್ಯಾ, ಫಸ್ಟ್ ಆಫ್ ಆಲ್ ಈ ಸಾಂಗ್ ಏನಕ್ಕೆ ತಗೊಂಡಿದ್ ನೀವು? ಚೆನ್ನಾಗಿದೆ ಸಾಂಗ್ ಅಂತ ತಗೊಂಡೆ. ಆ ಹುಡುಗಿ ಒಂದು ಮೇಲ್ ಸಾಂಗ್ ತಗೊಂಡು ಹಾಡೋದು ಗೊತ್ತಾ? ದಟ್ ಈಸ್ ದ ರಿಯಲ್ ಆಟಿಟ್ಯೂಡ್ ಯು ಹ್ಯಾವ್. ನೀನ್ ನಮ್ಮ ಪಾರ್ಟಿ ನಾನು ಯಾವಾಗ ಚೆನ್ನಾಗಿ ಹೇಳ್ತಿಪ್ಪ ಏನ್ ಸರ್ ಡಬ್ಬಾ ತರ ಕಾಮೆಂಟ್ ಕೊಟ್ರಿ ನೀವು. ನಿಜಾಲು ಅದೇ ಚೆನ್ನಾಗಿತ್ತು. ಎಲ್ಲ ಡಬ್ಬಾಗಳ ಜೊತೆ ಸೇರ್ಕೊಂಡು ಡಬ್ಬಾ ಹಾಕ್ಬಿಟ್ಟಿದ್ದೆ ನಾನು. ಏನ್ ಗೊತ್ತಾ ಸರ್, ಈಗ ಆಕ್ಚುಲಿ ನನಗೆ ಡಬ್ಬ ಆಕ್ಟರ್ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ನನಗೆ. ಸರ್ ಯಾರು ಸರ್ ಹೇಳಿದ್ದು? ನಾವೆಲ್ಲರೂ ನಂಬ್ತೀವಿ ನೀವು ಡಬ್ಬಾ ಆಕ್ಟರ್ ಅಲ್ಲ. ಇವತ್ತಿನ ಡಬ್ಬಾ ಪ್ರಕಾರ ಹಳೆ ಡಬ್ಬಾ ಅಲ್ಲ. ಅದೇ ಒಂದು ಸಮಾಧಾನ ನನಗೆ. ರಮ್ಯನ್ ಡಬ್ಬಾ ಪರ್ಫಾರ್ಮೆನ್ಸ್ಗೆ ಏನ್ ಸ್ಕೋರ್ ಕೊಡ್ತೀರಾ? ಡಬ್ಬಾ ತರ. ವೆರಿ ಗುಡ್. ಥ್ಯಾಂಕ್ ಯು. ಫಾರಿನ್ ಇಂದ ಬೆಂಗಳೂರು ಬಂದು, ಬೆಂಗಳೂರಿಂದ ಕೆಂಗೇರಿ ನಮ್ ಸ್ಟುಡಿಯೋಗೆ ಬಂದು ಇಲ್ಲಿ ತಗಲಾಕೊಂಡೆ ಅಂತ ಹೇಳಕ್ ಬರ್ತಿದ್ದಾಳೆ ಅನುಷ್ಕಾ. ಬಾ. ಇವತ್ತು ಟಪಂಗ ಚಿರೋನ್ ಐಕೆ ನೋಡಿ ನನ್ ಗೆಟಪ್ ನೋಡಿ, ಇಲ್ಲಿ ಹೇಗಿದೆ, ಇಲ್ಲಿ ನೋಡಿ, ಇಲ್ಲಿ ಚೇನು ಹೇಗಿದಾವೆ, ಇಲ್ಲಿ ನೋಡಿ ಬ್ರೇಸ್ಲೆಟ್. ಇದನ್ನ ಫಾರಿನ್ ಅಲ್ಲಿ ದೊಡ್ಡ ಸ್ಟೈಲ್ ಅಂತಾರೆ, ಆದ್ರೆ ಇಲ್ಲಿ ಟಪಂಗೋಚಿ ಸ್ಟೈಲ್ ಅಂತಾರೆ. ಟಪಂಗೋಚಿ ರೌಂಡಿಗೆ ತಗಲಾಕೊಂಡೇ ಆಡ್ತಾ ಇದ್ದೀನಿ. ಸಂಪಂಗಿ ಕೇರಳಿ ಕಲ್ ಬಿಲ್ಡಿಂಗ್ ಸ್ಕೂಲಲ್ಲಿ ಓದುತ್ತಿದ್ದೆ. 60s ಇಸ್ವಿಲಿ 16 ಏಜಲ್ಲಿ 6 o'clock ಟೈಮಲ್ಲಿ ಹೋಗುತ್ತಿದ್ದೆ. ತಗಲಾಕೊಂಡೆ ನಾನು ಚೂರಿ ಚಿಕ್ಕಣ್ಣನ ಕೈಲೇ ತಗಲಾಕೊಂಡೆ ನಾನು ಮಿನುಗುತ್ತಾರೆ ಕಲ್ಪನ ಕೈಲೇ ತಗಲಾಕೊಂಡೆ. ಇದಕ್ಕಾಗಿ ನೋಡಿದವು ಕಡಿದಡಿವ ಪೋಲಿ ಹುಡುಗರು. ಮಾವನ ಮಗ ನೀನು ಹಿಂದಿಂದ ಬರೋಕೆ, ಅತ್ತೆಯ ಮಗಳನ್ಕೊಂಡು ಹಿಂದೆ ಬರ್ತೀನಿ. ಶ್ರೀರಾಮ್ಪುರದ ಆಟೋದೊಳೆ ಅಂಡರ್ ಬಾರ್ ಆಡುವಾಗ ತಗಲಾಕೊಂಡೆ. ಗೌರಿಪಾಳ್ಯ ಗಲ್ಲಿ ಒಳಗೆ ನಡಿ ಹೊಡೆಯೋಕೆ ಹೋಗುವಾಗ ತಗಲಾಕೊಂಡೆ. ಪೊರ್ಕಿ ಹಂಗೆ ನನ್ನೇ ಫಾಲೋ ಮಾಡೋದ್ಯಾಕೋ, ತಿನ್ನೋ ಹಂಗೆ ಗುರು ಕುಟ್ಕೊಂಡು ನೋಡೋದ್ಯಾಕೋ. ನಮ್ಮಣ್ಣ ಬಂಟಾನ ನಮ್ಮೇರಿಯ ಗೊತ್ತೇನೋ. ಅನುಷ್ಕಾ ಚೆನ್ನಾಗಿ ಹಾಡ್ತಾ ಇದೆಯಾ, ಬಹಳ ಚೆನ್ನಾಗಿ ಹಾಡಿದೆ ಇಲ್ಲಿವರೆಗೂ. ಒಂದು ಟೆಕ್ನಿಕಲ್ ಎರರ್ ಇಂದಾಗಿ ಅದು ಸೌಂಡ್ ನಿಂತೋಯ್ತು. ನಾವೆಲ್ಲರೂ ಏನ್ ತೀರ್ಮಾನ ತಗೊಂಡಿದೀವಿ ಅಂದ್ರೆ ನಿನ್ ತಪ್ಪಲ್ಲ, ಯಾರ್ದು ತಪ್ಪಲ್ಲ, ಇದು ಟೆಕ್ನಿಕಲ್ ಎರರ್, ಅದು ಯಾರ ಕೈಲೂ ಇಲ್ಲ. ಸೊ ನೀನೇನ್ ಮಾಡ್ತೀಯಾ, ಇಲ್ಲಿಂದ ಕಂಟಿನ್ಯೂ ಮಾಡು ಅಲ್ವಾ ಸೌಮ್ಯ ಅವರೇ? ಸೊ ಇಲ್ಲಿಂದ ಕಂಟಿನ್ಯೂ ಮಾಡು. ಓಕೆ, ಲೆಟ್ಸ್ ಸ್ಟಾರ್ಟ್. ಮಾವನ ಮಗಳ ನೀನು ಹಿಂದಿಂದ ಬರೋಕೆ, ಅತ್ತೆಯ ಮಗಳನ್ಕೊಂಡು ಹಿಂದೆ ಬರ್ತೀನಿ. ಶ್ರೀರಾಮ್ಪುರದ ಆಟೋದೊಳಗೆ ಅಂಡರ್ ಬಾರ್ ಆಡುವಾಗ ತಗಲಾಕೊಂಡೆ. ಗೌರಿಪಾಳ್ಯ ಗಲ್ಲಿ ಒಳಗೆ ನಡಿ ಹೊಡೆಯೋಕೆ ಹೋಗುವಾಗ ತಗಲಾಕೊಂಡೆ. ಪೊರ್ಕಿ ಹಂಗೆ ನನ್ನೇ ಫಾಲೋ ಮಾಡೋದ್ಯಾಕೋ, ತಿನ್ನೋ ಹಂಗೆ ಗುರು ಕೊಟ್ಕೊಂಡು ನೋಡೋದ್ಯಾಕೋ. ನಮ್ಮಣ್ಣ ಬಂಟಾನೋ ನಮ್ಮೇರಿಯ ಗೊತ್ತೇನೋ, ನನ್ ಹಿಂದೆ ಬಿದ್ರೆ ಮ್ಯಾರೇಜೋ.
ಅನುಷ್ಕಾ ತಗ್ಲಾಕೊಂಡ್ಯಲ್ಲ ಇವತ್ತು. ಏನ್ ಮಾಡೋದಪ್ಪ ಜಡ್ಜಸ್? ಅನುಷ್ಕಾ ನಿನ್ ಕೊನೆನಲ್ಲಿ ಮರ್ತೋಗ್ಬಿಟ್ಟು ಹಿಂಗ ಅನ್ಕೊಂಡಿಯಲ್ಲ, ಅದು ಕ್ಯೂಟ್ ಆಗಿತ್ತು. ತಗಲಾಕೊಂಡೆ ನಾನು. ನೀನೇನಾದ್ರೂ ಮರ್ತೋದ್ರೆ ಅದ್ ನಿನಗ್ ಮಾತ್ರ ಗೊತ್ತಾಗ್ಬೇಕು. ಮ್ಯೂಸಿಷಿಯನ್ಸ್ ಗೊತ್ತಾದ್ರೆ ಪರವಾಗಿಲ್ಲ, ನಮ್ಗೆ ಹೇಗಿದ್ರು ಮ್ಯೂಸಿಕ್ ಗೊತ್ತಿರೋರು ಗೊತ್ತಾದ್ರೆ ಪರವಾಗಿಲ್ಲ. ಕೇಳ್ತಾ ಇರೋರ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ಗೊತ್ತಾಯ್ತಾ? ಅಯ್ಯೋ ಅಂತ ನಿಲ್ಸ್ಬಿಟ್ರೆ ಎಲ್ರಿಗೂ ಗೊತ್ತಾಗೋಗ್ಬಿಡತ್ ನೀನ್ ತಪ್ಪು ಮಾಡಿದ್ಯಾ ಅಂತ. ಇವತ್ತು ನಡೆದ ಈ ಒಂದು ಘಟನೆ ಏನಿದೆ, ಇದು ನಿಂಗೊಂದು ಟ್ರೈನಿಂಗ್. ಏನೋ ಆಗತ್ತೆ, ಏನೋ ಸಡನ್ ಆಗಿ ಏನೋ ಒಂದು ಅಡ್ಡ ಬರುತ್ತೆ, ಏನೋ ಆದ್ರೂ ನಮ್ಮ ಕಾನ್ಸಂಟ್ರೇಷನ್ ಏನಿದೆ ಹಾಡಿನ ಬಗ್ಗೆ ಅದನ್ನ ನಾವು ಕಳ್ಕೋಬಾರ್ದು. ಯಾಕೆ ಮರ್ತದೆ ನೀನು? ಟೆನ್ಷನ್ ಆಯ್ತಾ ನಿನ್ಗೆ? ಫಸ್ಟ್ ಇಂದ ಹಾಡ್ತೀನಿ ಅಂತ ಹೇಳಿದ್ಲು, ಪಲ್ಲವಿಯಿಂದ. ಚರಣದಿಂದ ಹಾಡ್ಸಿದ್ದಕ್ಕೆ ಮೊದಲೇ ಲಿರಿಕ್ಸ್ ಕಲ್ತ್ಕೊಳ್ಳೋದೇ ಕಷ್ಟ ಅಂತದ್ರಲ್ಲಿ ಚರಣದಿಂದ ಅಂದಾಗ ಅದು ಏನೋ ಟೆನ್ಷನ್ನು ಶುರುವಾಗಿ ಮರ್ತೋಯ್ತಲ್ಲ, ಅದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ನನಗೆ. ನೀವು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಅವಳ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಕೊರತೆ ಆಗಿಲ್ಲ. ಆಯ್ತು ಸರ್, ಬಟ್ ಕಾಂಪಿಟೇಷನ್ ಅಂತ ಬಂದಾಗ ನಂಗೆ ಎವ್ರಿ ಮಾರ್ಕ್ ಎವ್ರಿ ಪಾಯಿಂಟ್ ಮ್ಯಾಟರ್ಸ್ ಅಂತ ಅನ್ಸ್ತು. ಸೊ ನಾವಿನ್ನು ಮಾರ್ಕ್ಸೇ ಕೊಟ್ಟಿಲ್ಲ, ನೀವು ಅದಕ್ಕೆ ಮುಂಚೆನೆ ಟೆನ್ಷನ್ ತಗೋತಾ ಇದ್ದೀರಾ. ಸೊ ನೀವೇನ್ ಟೆನ್ಷನ್ ತಗೋಬಿಡಿ. ಅಂಡ್ ಅನುಷ್ಕಾ, ಈ ಡಿಸ್ಕಷನ್ ಬಗ್ಗೆ ನೀನು ಯೋಚಿಸಕ್ ಹೋಗ್ಬೇಡ. ಬಹಳ ಚೆನ್ನಾಗಿ ಹಾಡಿದೆ, ಲವ್ ಯು, ಫ್ಯಾಂಟಾಸ್ಟಿಕ್, ಡಬ್ಬಾ ಪರ್ಫಾರ್ಮೆನ್ಸ್ ನಿಂದು. ಥ್ಯಾಂಕ್ ಯು ಸರ್. ಸಾಕಾಗಿತ್ತು. ತರುಣ್, ನಿಮ್ಮ ನುಡಿಮುತ್ತುಗಳು. ಇಷ್ಟು ಚೆನ್ನಾಗಿತ್ತು ನಿನ್ ಪರ್ಫಾರ್ಮೆನ್ಸ್. ನೀನ್ ಫಸ್ಟ್ ಲೈನ್ ಕೆಂಪೇಗೌಡ ಊರಲ್ಲಿ ಅಂತ ಶುರು ಮಾಡ್ತಿದ್ದಂಗೆ ಒಂದು ಸ್ಮೈಲ್ ಬಂದ್ಬಿಡ್ತಾನೆ ಆಟೋಮೆಟಿಕ್ ಆಗಿ. ಅಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಒಂದು ವಾಯ್ಸು ಅನ್ನೋದೊಂದು. ಓಕೆ, ಇನ್ನೊಂದು ಸಣ್ಣ ವಿಷಯ, ಅವಳು ಎಲ್ಲಿ ಮರ್ತಲೋ, ವುಡ್ ಯು ಲೈಕ್ ಟು ಸಿಂಗ್ ಫ್ರಮ್ ದೇರ್? ನೀನ್ ಎಲ್ಲಿ ಮರ್ತೀಯೋ ಅಲ್ಲಿಂದ ನಿನ್ಗೆ ಹಾಡ್ಲಿಕ್ಕೆ ಮನ್ಸುಂಟಾ? ಓಕೆ, ಕಮ್ ಆನ್, ಸಿಂಗ್. ತಗಲಾಕೊಂಡೆ ನಾನು ಗಂಭೀರಿ ರಕ್ಷಿತ ಕೈಲಿ ತಗಲಾಕೊಂಡ್ಬಿಡ್ನಲ್ಲಪ್ಪ. ಅವ್ರ ಅಮ್ಮನ ಮುಖದಲ್ಲಿ ನಗು ಹೇಗ್ ತರ್ಸೋದು ಅನ್ನೋದು ಯಕ್ಷ ಪ್ರಶ್ನೆ ಆಗೋಗಿದೆ. 9 ಕೊಟ್ರು ಇಲ್ಲ. ಇಷ್ಟು ವಾರದಿಂದ ನೀವು ನನ್ನನ್ನ ವಿಜಯ್ನ ನೋಡ್ತಾ ಇದ್ದೀರಾ. ನಾವು ಯಾವ ಮಕ್ಳಿಗೂ ಅದ್ ಏನೇ ತಪ್ಪಾಗ್ಲಿ ಏನೇ ಇದಾಗ್ಲಿ ನಾವು ತಾರತಮ್ಯ ಮಾಡಲ್ಲ. ಅವ್ರು ಹಾಡಿದ್ದಕ್ಕೆ ನ್ಯಾಯವಾಗಿ ಮಾರ್ಕ್ಸ್ ಕೊಡ್ತೀವಿ. ನೀವು ಅದಕ್ಕೆಲ್ಲ ಟೆನ್ಷನ್ನೇ ಮಾಡ್ಕೋಬೇಡಿ ಅಪ್ಪ ಅಮ್ಮಂದ್ರು. ಅನುಷ್ಕಾ ಆದ್ಮೇಲೆ ಮುಂದೆ ನಮ್ಮ ಲಿಟಲ್ ಚಾಂಪ್ಸ್ ನ ಪುಟಾಣಿ ರಾಧೆ ಬರ್ತಿದ್ದಾಳೆ. ಹೆಂಗೆ? Once upon a time in Madura Nagari, near River Yamuna, my Lord Krishna was sitting on a tree playing flute. On the other side, Gopikas were playing in the river taking bath. They were so cute. Nada Madhava Vinoda Nada. ನಿನ್ನ ಫ್ಲೂಟು ಎಲ್ಲಪ್ಪ, ಯಾರಕ್ಕಮ್ಮ ಕಣ್ಣೆತ್ತಿ ನೋಡಮ್ಮ, ಪಿಲ್ಲಂಗೋವಿ ಕೃಷ್ಣ ನಾನು, ಕೂದಲನೆ
ರುಕ್ಕಮ್ಮ ಸಕ್ಕದ ಆಡಿದ್ರು. ಈ ಡಬ್ಬಾ ಹುಡುಗಿನ್ ಯಾರು ತಂದಿದ್ದು ಈ ಕಾಂಪಿಟೇಷನ್ಗೆ? ಡಬ್ಬಾ ಏನ್ ಗೊತ್ತಾ, ಆಕ್ಚುಲಿ ಈ ಶೋ ಅಲ್ಲಿ ಎಲ್ಲ ಡಬ್ಬ ಅಂತಂದ್ರೆ ಒಳ್ಳೇದು ಅಂತ ಅನ್ನೋ ಅಂಥದ್ದು ಒಂದಿದೆ ಕಾನ್ಸೆಪ್ಟ್. ನಾನು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಡಿದ್ದಾಳೆ, ಡಬ್ಬ ಅಂತ ಹೇಳ್ಬೇಕು ಅಂತ ಮನಸ್ಸೇ ಬರ್ತಾ ಇಲ್ಲ ನನ್ಗೆ ನಿಜವಾಗ್ಲೂ. ಅವಳಿಗೆ ಏನ್ ಗೊತ್ತಾ, ಅವಳಿಗೆ ಎಷ್ಟು ಚಿಕ್ಕ ವಯಸ್ಸು, ತುಂಬಾ ಮೆಚುರಿಟಿ ಇರುವಂತವ್ರು ಹಾಡ್ಬೇಕಾಗಿರುವಂತ ಹಾಡಿದ್ರು. ಸರ್, ಇವಳು ಕೆಲವು ಹಾಡುಗಳು ನೀವು ಕೇಳಿಲ್ಲ, ಕೇಳಿದ್ರೆ ಏನೋ ಗೊತ್ತಿಲ್ಲ. ಅದ್ ಕೇಳ್ಬಿಟ್ರೆ ಅವಳು ವಯಸ್ಸು, ಅವಳು ಮೆಚುರಿಟಿ ಎಲ್ಲ ನೀವು ಮರ್ತು ಬಿಡ್ತೀರಾ. ಎರಡ್ಲೇನ್ ರಸಿಕಾ ಆಗ್ಬಿಡಮ್ಮ. ಇವ್ರ ಡೌಟ್ ಯಾಕೆ? ನಿಮಿಷ ಕಂಡಾಗಲಿ ಮೆರೆದಾಡು ರಸಿಕಾ ರಸಿಕಾ ಬಲು ಮೆಲ್ಲನೆ ತೋರಾಡು. ವೆರಿ ಗುಡ್, ಬಹಳ ಚೆನ್ನಾಗಿ ಹಾಡಿದೆ, ಸೂಪರ್, ಆಲ್ ದಿ ಬೆಸ್ಟ್. ಒಳ್ಳೆದ ಮೇಡಮ್ ಏನ್ ಹೇಳ್ತಾರೆ ಕೇಳಿ. ನೀನ್ ಸಖತ್ತಾಗಿ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತೀಯಾ, ಸಖತ್ತಾಗಿ ಹಾಡ್ತೀಯಾ, ಶ್ರುತಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಒಂಚೂರು ತಾಳದ ಕಡೆ ಗಮನ ಕೊಡೆಮ್ಮ, ಅದ್ ಮಾತ್ರ ಗಮನ ಕೊಡು. ಮಿಕ್ಕಿದ್ದೆಲ್ಲ ಏನ ಡಬ್ಬ ಸೂಪರ್. ತಾಳದ ಕಡೆ ನೆಕ್ಸ್ಟ್ ಟೈಮ್ ಗಮನ ಕೊಡು, ಅವಾಗ ಫುಲ್ ಮಾರ್ಕ್ಸ್ ಬರುತ್ತೆ. ಇವಾಗಿಷ್ಟು 9. ಅನನ್ಯ, ಡಲ್ಲಾಗಿ ಯಾಕೆ ಕೂತ್ಕೊಂಡ್ಬಿಡಿದ್ಯಾ? ನಿಂಗೆ ಇವತ್ತು ಲಾಸ್ಟ್ ಅಲ್ಲಿ ಕೊಟ್ರು ಚಾನ್ಸು ಅಂತನಾ? ಇಲ್ಲ ಇಲ್ವಾ? ಖುಷಿ ಆಗಿದ್ಯಾ? ರೆಡಿ ಆಗಿದ್ಯಾ? ಮತ್ ಬಾ. ಟಪಗುಚ್ಚಿರ ಅವನ್ಗೆ ಟಪರಿ ತರ ಕಾಣಿಸ್ತಾ ಇಲ್ವಾ? ನಾನ್ ಸ್ಟೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಿ, ಕಾಯ್ತಾ ನೋಡ್ತೀರಾ? ಬಾರೆ 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 ಜಲ ಜಲ ಜಲಜಾಕ್ಷಿ ಮಿನ ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಹಾಲತ್ತ ಗುಮ್ಮ ವಾಲ್ಗ ಉತ್ಸುಮ್ಮ ಊಟ ಹಾಕ್ಸುಮ್ಮ ಕಟ್ಟಿಕೋ ಕಟ್ಟಿಕೋ ಹಾರನ್ ಕರ್ಸುಮ್ಮ ಹಾಡ್ನ ಹಾಡ್ಸುಮ್ಮ ಡೌಲು ತೋರ್ಸುಮ್ಮ ಯಮ ಯಮ ನಲ್ದಾಡುಮ ಬಲ್ದಾಡುಮ ಮುದ್ದಾಡುಮ ಐತಲ ಕಡೆ ಹೇ ಐತಲ ಕಡೆ ಮೀಸೆ ಮೀಸೆ ಮಲ್ಲಯ್ಯ ಗಿಲ್ಲಯ್ಯ ಆಸೆ ಆಸೆ ಹೆಳೆಯ ಮಾವಯ್ಯ ಬುಗುರಿ ನಿನ್ನ ಹಸಂತ ಗಿರಗಿರನೆ ತಿರುಗುತ್ತೈತೆ ನಾಟಿ ನಿಂದು ಕಲ್ಲ ಗಿಲ್ಲೋಕೆ ಸಂದಾಗೈತೆ ಐತೆ 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 ಒಳಗೇನು ಆಗುತ್ತೈತೆ ಐತೆ 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 ಒಳಗೇನು ಐತೆ ಆಹಾಹಾಹಾ ಓಹೋ ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡೆ ಬಾರೆ ಹಾಲತ್ತ ಗುಮ್ಮ ವಾಲ್ಗ ಉತ್ಸುಮ್ಮ ಊಟ ಹಾಕ್ಸುಮ್ಮ ಕಟ್ಟಿಕೋ ಕಟ್ಟಿಕೋ ಹಾರನ್ ಕರ್ಸುಮ್ಮ ಹಾಡ್ನ ಹಾಡ್ಸುಮ್ಮ ಡೌಲು ತೋರ್ಸುಮ್ಮ ಯಮ ಯಮ ನಲ್ದಾಡುಮ ಬಲ್ದಾಡುಮ ಮುದ್ದಾಡುಮ ಐತಲ ಕಡೆ ಹೇ ಐತಲ ಕಡೆ ಐತಲ ಕಡೆ ಐತಲ ಕಡೆ ಐತಲ ಕಡೆ ಸ್ವಲ್ಪ ನನಗೆ ರೇಂಜ್ ನಿನಗೆ ಇನ್ನೊಂದು ಒಂದು ಅರ್ಧ ಮನೆ ಕೆಳಗೆ ತಗೊಂಡು ಹಾಡ್ಬೋದಿತ್ತೇನೋ ಅಂತ ಅನ್ನಿಸ್ತು. ಬಟ್ ಆದ್ರೂ ನಿನ್ನ ಅಟೆಂಪ್ಟ್ ಬಹಳ ಚೆನ್ನಾಗಿತ್ತು. ಕಡೆಯಲ್ಲಿ ಸ್ವಲ್ಪ ವಾಯ್ಸ್ ಸ್ವಲ್ಪ ಕ್ರ್ಯಾಕ್ ಆಯ್ತು. ಆದ್ರೂ ಕೂಡ ನಿನ್ನ ಆಟಿಟ್ಯೂಡ್ ಅಂಡ್ ಯುವರ್ ಎನರ್ಜಿ ವಾಸ್ ಫ್ಯಾಂಟಾಸ್ಟಿಕ್. ಡಬ್ಬಾ ಡಬ್ಬಾ ಏನ್ ಮಾತಾಡಂಗಿಲ್ಲ ಡಬ್ಬಾ. ಆಕ್ಚುಲಿ ಈ ಸಾಂಗ್ಗಳೆಲ್ಲ ಒಂಥರ ಮೇಲ್ ವಾಯ್ಸ್ ಸಾಂಗ್ಗಳು, ಫೀಮೇಲ್ ವಾಯ್ಸ್ ಸಾಂಗೇ ಅಲ್ಲ ಇದು. ನೀನು ಸಖತ್ತಾಗಿ ಹಾಡ್ದಮ್ಮ, ಡಬ್ಬಾ ಡಬ್ಬಾ. ಥ್ಯಾಂಕ್ ಯು ಮ್ಯಾಮ್. ಈ ಸಾಂಗು ತುಂಬಾ ಕಷ್ಟಕರವಾದಂತ ಸಾಂಗು. ಕಷ್ಟಕರವಾದಂತ ಒಂದು ಸಾಂಗ್ ಅನ್ನ ಆಯ್ಕೆ ಮಾಡಿರುವಂತದ್ದಿದೆ ಗೊತ್ತಾ. ಇಲ್ಲೇ ಹ್ಯಾಟ್ಸ್ ಆಫ್ ಆ ಹುಡುಗಿಗೆ. ಆಲ್ ದಿ ಬೆಸ್ಟ್ ಅಮ್ಮ, ಗಾಡ್ ಬ್ಲೆಸ್. ಒಳ್ಳೆದಾಗಿ. ಜಡ್ಜಸ್ ಸ್ಕೋರ್ ನೋಡ್ಬಿಡೋಣ. ಸೌಮ್ಯ, ನೀವಲ್ಲಿ
ತುಂಬಾ ಸೀಟು ಬಿಸಿ ಆಗಿದೆ, ಫಸ್ಟ್ ಟೈಮ್ ಕೂತ್ಕೋತಾ ಇದೀನಿ ಅಂತಂದ್ರೆ ಅಲ್ಲಿ ನಮಗ್ ಕೂರ್ಸಕ್ ಈಗ ಇಷ್ಟ ಇಲ್ಲ. ನೀವು ಇಲ್ಲಿ ಬನ್ನಿ ಒಂದ್ ನಿಮಿಷ. ರಾಂಬೋ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಎಂಜಾಯ್ ಮಾಡಿದ್ವಿ. ಇದು ಒಂದು ಸಾಂಗ್ ಓರಿಯೆಂಟೆಡ್ ಅಂದ್ರೆ ಮ್ಯೂಸಿಕ್ ಓರಿಯೆಂಟೆಡ್ ಕಾರ್ಯಕ್ರಮ ಆಗಿದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿ ನಾನು ನನ್ನ ಆಡಿಯೋ ಸಿಡಿಗಳನ್ನ ಎಲ್ಲರಿಗೂ ಒಂದೊಂದು ಕಾಂಪ್ಲಿಮೆಂಟ್ ಮಾಡಬೇಕು ಅಂತ ನಿಮ್ಮ ಪರ್ಮಿಷನ್. ಬನ್ರೋ ಮಕ್ಳ, ಬನ್ನಿ ಬನ್ನಿ. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡೌ ಕೊನೆ ತನಕ. ನೀವು ಎಲ್ಲರಿಗೂ ಗಿಫ್ಟ್ ಕೊಟ್ರಿ, ನಾವು ನಿಮ್ಗೆ ಗಿಫ್ಟ್ ಕೊಡದೆ ಹೇಗ್ ಕಳ್ಸೋದು? ಸರಿಗಮಪ ಲಿಟಲ್ ಚಾಂಪ್ಸ್ ತಂಡದ ಪರವಾಗಿ ವಿತ್ ಫುಲ್ ಆಫ್ ಲವ್ ಇಲ್ಲೇ ಓಪನ್ ಮಾಡ್ಬೇಕು. ನಾನೇನು ಅನ್ನೋದನ್ನ ಬಹಳ ಸಿಂಬಾಲಿಕ್ ಆಗಿ ಹೇಳ್ಬಿಡ್ತೀನಿ. ವೀಕ್ಷಕರೇ, ನಮ್ಮ ಟಪಾಂಗುಚಿ ರೌಂಡ್ ಮುಗಿದಿದೆ. 13 ಜನ ಮಕ್ಕಳು ಪರ್ಫಾರ್ಮ್ ಮಾಡಿದ್ದಾಯ್ತು. ಈಗ ಒಬ್ಬರನ್ನ ಎಲಿಮಿನೇಟ್ ಮಾಡುವಂತಹ ಸಮಯ. 13 ಜನದಲ್ಲಿ ಒಬ್ರು ಎಲಿಮಿನೇಟ್ ಆಗ್ತಾರೆ, ಇನ್ನ 12 ಜನ ಉಳ್ಕೋತಾರೆ. ಆ 12 ಜನದಲ್ಲಿ ನಾನೀಗ 2 ಗ್ರೂಪ್ನ ಮಾಡ್ತೀನಿ. ಫಸ್ಟ್ ಗ್ರೂಪ್ನ ಟಾಪ್ 6 ಅಂತ ಕರಿತೀವಿ. ನಾನು ಈಗ ಮೊದಲು ಟಾಪ್ 6 ನ ಕರಿತೀನಿ, ಆಮೇಲೆ ಇನ್ನೊಂದು ಗ್ರೂಪ್ ಬಾಟಮ್ 6 ನ ಕರಿತೀನಿ. ಸೊ ಒಟ್ಟು 12 ಜನ ಆಯ್ತು. ಕಡೆನಲ್ಲಿ ಉಳ್ಕೊಳ್ಳೋರು ಈ ಒಂದು ಲಿಟಲ್ ಚಾಂಪ್ಸ್ ವೇದಿಕೆಯಿಂದ ಎಲಿಮಿನೇಟ್ ಆಗ್ತಾರೆ. ಈಗ ನಾನು ಟಾಪ್ 6 ನಲ್ಲಿ ಇರುವಂತವ್ರು, ಸೇಫ್ ಝೋನ್ ಅಲ್ಲಿ ಇರುವಂತವ್ರು ಯಾರ್ಯಾರು ಅಂತ ಕರಿತೀನಿ. ರೆಡಿ? ಗುಡ್ ಲಕ್. ಇವನಿಗೆ ಸೀಕ್ರೆಟ್ ಜಡ್ಜ್ ಆಗಿದ್ದು ಸೌಮ್ಯ. ವಿಜಯ್ ಪ್ರಕಾಶ್ ಕೊಟ್ಟಿದ್ದು 10, ಸೌಮ್ಯ ಕೊಟ್ಟಿದ್ದು 10. ಟೋಟಲ್ ಸ್ಕೋರ್ 20. ಹಿ ಈಸ್ ಡ್ರಾಮಾ ಕಿಂಗ್ ಗಗನ್. ನಲ್ಲಿ ಇನ್ನ ಒಂದು ಜಾಗ ಖಾಲಿ ಇದೆ. ಟಾಪ್ 6 ನ 6th ಕಂಟೆಂಡರ್ ವಿಶ್ವನಾಥ್. ಸೊ ಬಾಟಮ್ 6 ನಲ್ಲಿ ಈಗ ನೀವು ನೆಕ್ಸ್ಟ್ ರೌಂಡ್ ಹೋಗ್ತಾ ಇದ್ದೀರಾ, ಅದು ಸಂತೋಷದ ಸುದ್ದಿ. ಆದ್ರೆ ಇಲ್ಲಿರೋದು 7 ಜನ, 6 ಜನ ಮಾತ್ರ ನೆಕ್ಸ್ಟ್ ರೌಂಡ್ ಹೋಗ್ತೀರಾ, ಒಬ್ರು ಎಲಿಮಿನೇಟ್ ಆಗ್ತಾರೆ. ಬಾಟಮ್ 6 ಅಲ್ಲಿ ಮೊದಲನೇ ಸ್ಥಾನದಲ್ಲಿರೋರು ರಮ್ಯಶ್ರೀ. ಅನನ್ಯ, ಸುಪ್ರಿಯಾ, ಸುಹಾಸ್, ಸಮ್ರಾಟ್, ಕೇವಲ 1 ಮಾರ್ಕ್ ವ್ಯತ್ಯಾಸ ಇದೆ ನಿಮ್ಮಿಬ್ರಲ್ಲಿ. ಸೀಕ್ರೆಟ್ ಜಡ್ಜ್ ಸೌಮ್ಯ ರಾವ್ ಕೊಟ್ಟಿದ್ದು 8, ವಿಜಯ್ ಪ್ರಕಾಶ್ ಕೊಟ್ಟಿದ್ದು 8. ಟೋಟಲ್ ಸ್ಕೋರ್ 16. ಬಾಟಮ್ 6ಗೆ ಹೋಗ್ತಿರುವಂತಹ ಕಡೆಯ ಕಂಟೆಸ್ಟೆಂಟ್ ಪ್ರಜ್ವಲ್. ಕಂಗ್ರ್ಯಾಚುಲೇಷನ್ಸ್.
ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಏನಾಗಲಿ ಮುಂದೆ ಸಾಗುನೇ.